ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಾಗ ಏನು ಡಿಸ್ಕಸ್ ಮಾಡೋಣ ಅಂತಂದ್ರ, ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಫ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಚ್ ಈಸ್ ನಥಿಂಗ್ ಬಟ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಅನ್ಬೋದು ನೀವು ಅಥವಾ ಪೊಲಿಟಿನೂ ಅನ್ಬೋದು. ಈ ಸಬ್ಜೆಕ್ಟ್ ಭಾಳ ಇಂಪಾರ್ಟೆಂಟ್ ರೀ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೋರಿ ನೀವು, KA ಆಗಲಿ, KPSC ಆಗಲಿ ಅಥವಾ UPSC ಆಗಲಿ ಅಥವಾ ಎನಿ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸಿಗೆ GK ಪೇಪರಿಗೆ ಆಗಲಿ, ಪಾಲಿಟಿ ರಿಲೇಟೆಡ್ ಕ್ವಶನ್ಸ್, ಸಂವಿಧಾನ ರಿಲೇಟೆಡ್ ಕ್ವಶನ್ಸ್ ಇರಲಾರ್ದ ಆ ಕ್ವಶನ್ ಪೇಪರ್ ಎಂಡೇ ಆಗಂಗಿಲ್ಲ. ಅಂದ್ರೆ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಕ್ವಶನ್ ಇರಲೇಬೇಕು. ಅದ್ರ ಸಂಬಂಧ ಈ ವಿಡಿಯೋದಾಗ ನಾ ಏನು ಹೇಳ್ಕೊಡ್ತೀನಿ ಅಂದ್ರೆ, ಈ ಸಂವಿಧಾನದ ಇಂಪಾರ್ಟೆಂಟ್ ಥೀಮ್ಸ್ ಅನ್ನ ಅಥವಾ ಸಂವಿಧಾನ ಸಿಲೆಬಸ್ ಅನ್ನ 10 ದಿವಸನಾಗ ಹೆಂಗ್ ಕವರ್ ಮಾಡ್ಬೇಕು. ಯಾಕೆ 10 ದಿವಸ ಅಂದ್ರೆ, ಈಗ ರೀಸೆಂಟ್ಲಿ KA ನೋಟಿಫಿಕೇಶನ್ಸ್ ಭಾಳ ಆಗತ್ತಾವ. ಈ PC ಸಿವಿಲ್ ನೋಟಿಫಿಕೇಶನ್ ಆಗೈತಿ, PC ದ ವೆರೈಟಿ ಆಫ್ ನೋಟಿಫಿಕೇಶನ್ಸ್ ಆಗ್ಯಾವ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗೈತಿ, ಈಗ ಮುಂದೆ SD FD ಆಗು ಅದಾವು. ಅದ್ರ ಸಂಬಂಧ ನೀವು 10 ದಿವಸನಾಗ ರ್ಯಾಪಿಡ್ ರಿವಿಷನ್ ಮಾಡಿ ಹೆಂಗ್ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಹೆಂಗ್ ಕವರ್ ಮಾಡೋದು ಅಂತೇಳಿ ಈ ವಿಡಿಯೋದಾಗ ನೋಡೋಣ. ಈಗ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಿದವ್ರದ್ದು ವಿಡಿಯೋ ನೋಡಿರ್ತೀರಿ ಅಥವಾ ಟಾಪರ್ಸ್ದು ವಿಡಿಯೋ ನೋಡಿರ್ತೀರಿ. ಅವ್ರು ಹೇಳೋದು ಎರಡೇ ಪಾಯಿಂಟ್, ಒಂದು ಸಿಲೆಬಸ್, ಇನ್ನೊಂದು ಪ್ರಿವಿಯಸ್ ಇಯರ್ ಕ್ವಶನ್. ಇವ್ನ ಯಾಕೆ ಅಷ್ಟು ಅವ್ರು ಸ್ಪೆಸಿಫಿಕ್ ಆಗಿ ಹೇಳ್ತಾರಂತಂದ್ರೆ, ಅವು ಇಂಪಾರ್ಟೆಂಟ್. ಅವ್ನ ಇದ್ರ ಇಂಪಾರ್ಟೆನ್ಸ್ ಯಾರು ತಿಳ್ಕೊತಾರ ಅವ್ರು ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ತಾರೆ. ಈಗ ನಾವೇನು ಮಾಡೋಣ, ಫಸ್ಟಿಗೆ ಅಫಿಷಿಯಲ್ ಸಿಲೆಬಸ್ ನೋಡೋಣ. ಅಂದ್ರೆ ಅವ್ರ ನೋಟಿಫಿಕೇಶನ್ದಾಗ ಏನು ಕೊಟ್ರಲ್ಲ ಅದನ್ನ ನೋಡೋಣ. ಈಗ KA GK ಸಿಲೆಬಸ್ ಒಳಗೆ ಪಾಲಿಟಿ ಸಿಲೆಬಸ್ ನೋಡೋದಾದ್ರೆ ಅವ್ರು ಏನು ಕೊಟ್ರ, ಪಾಲಿಟಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸಿಸ್ಟಮ್, ಪಂಚಾಯತ್ ರಾಜ್ ಆ್ಯಂಡ್ ಪಬ್ಲಿಕ್ ಪಾಲಿಸಿ. ಈ ಕನ್ನಡ ಮೀಡಿಯಮ್ದವ್ರಿಗೆ ಹೇಳೋದಾತಂದ್ರೆ ರಾಜ್ಯಶಾಸ್ತ್ರ, ಸಾರ್ವಜನಿಕ ಆಡಳಿತ, ಭಾರತೀಯ ಸಂವಿಧಾನ, ರಾಜಕೀಯ ವ್ಯವಸ್ಥೆಗಳು, ಪಂಚಾಯತ್ ರಾಜ್ ಮತ್ತು ಸಾರ್ವಜನಿಕ ನೀತಿ. ಇದನ್ನ ನೋಡಿರ್ಬೇಕಾರ ನೀವು ಅಬ್ಸರ್ವ್ ಮಾಡ್ರಿ. ಈ KA GK ಸಿಲೆಬಸ್ ಆತು, UPSC ಸಿವಿಲ್ ಸರ್ವಿಸಸ್ ಪ್ರಿಲಿಮ್ ಸಿಲೆಬಸ್ ಆತು. ಇವ್ರೇನು UPSC ಸಿಲೆಬಸ್ ಅನ್ನ ಕಾಪಿ ಪೇಸ್ಟ್ ಮಾಡ್ಯಾರ. ಎಕ್ಸಾಂಪಲ್ ನೋಡ್ರಿ, ಇಂಡಿಯನ್ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್ ಇಲ್ಲಿ ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸಿಸ್ಟಮ್, ಪಂಚಾಯತ್ ರಾಜ್, ಪಬ್ಲಿಕ್ ಪಾಲಿಸಿ ಇಲ್ಲಿ ಪಬ್ಲಿಕ್ ಪಾಲಿಸಿ. ಇವ್ರು ರೈಟ್ಸ್ ಒಂದು ಎಕ್ಸ್ಟ್ರಾ ಆಯ್ತು ಅಷ್ಟೇ, ಇಲ್ಲಿ ಆಲ್ಮೋಸ್ಟ್ ಕಾಪಿ ಪೇಸ್ಟ್ ಮಾಡ್ಯಾರ. ಅದಕ್ಕೆ ನಾ ಹೇಳೋದು, ಈ UPSC ಲೆವೆಲಿಗೆ ನಾವು ಓದಿದ್ರೆ ಯಾವುದೇ ಬೇರೆ ಗೌರ್ಮೆಂಟ್ ಎಕ್ಸಾಮ್ಸ್ ಕ್ಲಿಯರ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ಆಮೇಲೆ ನಾವು KPSC ಬಗ್ಗೆ ಹೇಳೋದಾದ್ರೆ ಇವ್ರು ವೆರಿ ಡಿಫ್ರೆಂಟ್ ಅದಾರ ಇವ್ರು. ಯಾಕಂದ್ರೆ ಇವ್ರ ಸಿಲೆಬಸ್ನಾಗ ಏನು ಬರ್ದಾರ ಗೊತ್ತನ್ರಿ, ಪಾಲಿಟಿ ಹ್ಯುಮ್ಯಾನಿಟೀಸ್ ಅಂತ ಹೇಳಿ ಒಂದೇ ವರ್ಡ್ನಾಗ ಹೇಳ್ಬಿಟ್ರು. ಹ್ಯುಮ್ಯಾನಿಟೀಸ್ ಒಳಗೆ ಜೋಗ್ರಫಿ ಬಂತು, ಪಾಲಿಟಿ ಬಂತು, ಹಿಸ್ಟ್ರಿ ಬಂತು, ಹಿಂಗೆ ಅಷ್ಟು ಲೇಜಿ ಅದಾರ ಅವ್ರು. ಸಿಲೆಬಸ್ ಅನೇಕ ಅವ್ರಿಗೆ ಡಿಫೈನ್ ಮಾಡೋಕ್ಕಾಗವಲ್ತು. ಆದ್ರೂ ಒಂದು ಲೈನ್ದಾಗ ಕೊಟ್ರ, ಅದು ಪಾಲಿಟಿ ಎಕನಾಮಿ ಜೊತೆ ಮಿಕ್ಸ್ ಮಾಡಿ ಕೊಟ್ಟಿದ್ರು. ನಾನು ಅದನ್ನು ಸಪರೇಟ್ ಮಾಡ್ಕೊಂಡಿನಿ. ಇಂಡಿಯನ್ ಪಾಲಿಟಿ ಇನ್ಕ್ಲೂಡಿಂಗ್ ಕಂಟ್ರೀಸ್ ಪೊಲಿಟಿಕಲ್ ಸಿಸ್ಟಮ್, ರೂರಲ್ ಡೆವಲಪ್ಮೆಂಟ್. ಇಲ್ಲಿ ನೋಡ್ರಿ, ಇವರು ಪೊಲಿಟಿಕಲ್ ಸಿಸ್ಟಮ್ ಅಂತ ಕಾಪಿ ಮಾಡ್ಯಾರ, ಪಂಚಾಯತ್ ರಾಜ್ ಇದ್ದು ರೂರಲ್ ಡೆವಲಪ್ಮೆಂಟ್ ಮಾಡ್ಯಾರ. ಅಂದ್ರೆ ಈ ಸಿಲೆಬಸ್ ನೋಡೋದ್ರಿಂದ ನಾವ್ ಏನ್ ತಿಳ್ಕೊತೇವೆ ಅಂದ್ರೆ ಆಲ್ಮೋಸ್ಟ್ ಸಿಲೆಬಸ್ ಕಾಮನ್ ಐತಿ. ಈಗ ನಾವು ಹಂಗಂತ ಹೇಳಿ ಈಗ KA ಬೇರೆ ಬುಕ್, KPSC ಬೇರೆ ಬುಕ್, UPSC ಬೇರೆ ಬುಕ್ ಓದಂಗಿಲ್ಲ. ಆಲ್ಮೋಸ್ಟ್ ಪಾಲಿಟಿನ್ ಹೆಂಗ್ ಓದ್ಬೇಕಂತಂದ್ರ, ನೀವು ಯಾವುದೇ ಈ ಸಬ್ಜೆಕ್ಟ್ ಕವರ್ ಮಾಡಿದ್ರಂದ್ರ ನೀವು ಯಾವುದೇ ಎಕ್ಸಾಮ್ ಬರೆಯಕ್ಕೂ ತಯಾರಿರ್ಬೇಕು, ಹಂಗ ಪ್ರಿಪರೇಷನ್ ಮಾಡ್ಬೇಕು. ಅಂದ್ರೆ UPSC ಲೆವೆಲ್ ಡೆಪ್ತ್ ಓದ್ಬೇಕು. ಆಲ್ಮೋಸ್ಟ್ KPSC ದವ್ರು ಹೆಂಗ್ ಕೇಳ್ತಾರ ಅನ್ನೋದು ಅವ್ರದ್ದು ಒಂದು ಪ್ಯಾಟರ್ನ್ ಇಲ್ಲಿ ಬಿಡ್ರಿ. ಈಗ KA ಏನ್ ಮಾಡ್ತಾರ, ಅವರು UPSC ಫಾಲೋ ಮಾಡತ್ತಾರಲ್ಲ, ಹಂಗಾತು ಸ್ವಲ್ಪ ಸೂಪರ್ಫಿಷಿಯಲ್ ಲೆವೆಲ್ ಕೇಳ್ತಾರ ಅವ್ರು. ಬೇಸ್ಡ್ ಆನ್ ಗ್ರೂಪ್ A, ಗ್ರೂಪ್ B ಸರ್ವಿಸ್ ಮೇಲೆ ಸೂಪರ್ಫಿಷಿಯಲ್ ಲೆವೆಲ್ ಒಳಗೆ, ಗ್ರೂಪ್ C ಸರ್ವಿಸ್ನಾಗ ಸೂಪರ್ಫಿಷಿಯಲ್ ಹೇಳ್ತಾರ. ಸ್ವಲ್ಪ ಇನ್ನೊಂದು ಸ್ವಲ್ಪ ಡೆಪ್ತ್ ಹೋಗೋದಾದ್ರೆ FD ಗಿಫ್ಟಿಯಾದಾಗ ಸ್ವಲ್ಪ ಡೀಟೇಲ್ದಾಗ ಕೇಳ್ತಾರ ಅಷ್ಟೇ. ಈಗ ನೀವು ಅರ್ಥ ಮಾಡ್ಕೊಂಡ್ರಿ ಈಗ ಸಿಲೆಬಸ್ ಅನ್ನ. ಆದ್ರೆ ಈ ಸಿಲೆಬಸ್ನ ಪ್ರಾಬ್ಲಮ್ ಏನೈತಂದ್ರ, ಅಫಿಷಿಯಲ್ ಸಿಲೆಬಸ್ನ ಪೂರ್ತಿ ಕಂಪ್ಲೀಟ್ ಡಿಫೈನ್ಡ್ ಇಲ್ಲ ಸಿಲೆಬಸ್. ಈ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರ, ಈಗ ತಗೋರಿ, ಅವ್ರೇನು ಎಕ್ಸ್ಪ್ಲೇನ್ ಮಾಡಿಲ್ಲ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೊಟ್ಬಿಟ್ರು, ಅಂದ್ರೆ ಭಾರತದ ಸಂವಿಧಾನ ಅಂತ ಕೊಟ್ಬಿಟ್ರು. ಈಗ ನಾವು ಇದ್ರಾಗ ಏನು ಓದ್ಬೇಕು ಅನ್ನೋದು ಹೆಂಗ್ ಗೊತ್ತಾಗತ್ತೆ ನಮಗೆ? ಅಂದ್ರೆ ಇಡೀ ಸಂವಿಧಾನನ ಓದ್ಬೇಕನ? ಹಂಗೆ ಹೆಂಗ್ ಓದಕ್ಕಾಗತ್ತೆ? 10 ದಿವಸ ಹೇಳ್ತೀನಿ ನಾನು, 10 ದಿವಸ ಮುಗಿಸ್ತೀನಿ ಅಂತೀನಿ, ಇಡೀ ಸಂವಿಧಾನನ ಹೆಂಗ್ ಓದಕ್ಕಾಗತ್ತೆ? ಸಂವಿಧಾನ ಬರೆಯಕ 2 ವರ್ಷ ತಗೊಂಡಾರ, ಏನೋ 10 ದಿವಸನಾಗ ಓದಕ್ಕಾಗತ್ತ ಅನ್ನೋದು? ಅದ್ರ ಸಂಬಂಧ ಈಗ ನಮ್ಗೆ ಹೆಂಗ್ ಗೊತ್ತಾಗತ್ತೆ ಯಾವ ಇಂಪಾರ್ಟೆಂಟ್ ಥೀಮ್ಸ್ ಅಥವಾ ಯಾವ ಇಂಪಾರ್ಟೆಂಟ್ ಅಂತ ಹೆಂಗ್ ಗೊತ್ತಾಗತ್ತೆ ನಮಗೆ? ಈಗ ನಾ ಆಗಲೇನು ಹೇಳಿದ್ ನಿಮಗೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನ್ ಟಾಪರ್ಸ್ ಹೇಳ್ತಾರಲ್ಲ, ಇದಕ್ಕೆ ಹೇಳ್ತಾರಂದ್ರ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಥವಾ ಹಳೆ ಕ್ವಶನ್ ಪೇಪರ್ ನೋಡೋದ್ರಿಂದ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನದಾಗ ಯಾವ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಕೇಳ್ಯಾರ, ಯಾವ ಟಾಪಿಕ್ಸ್ ವಾಪಸ್ ರಿಪೀಟ್ ಆಕ್ಕವು, ಯಾವ ಇಂಪಾರ್ಟೆಂಟ್ ಥೀಮ್ಸ್ ಅದಾವ ಅನ್ನೋದು ನಮಗೆ ಐಡೆಂಟಿಫೈ ಮಾಡ್ಬೋದು ನಾವು. ಈಗ ನೀವು ಇದನ್ನ ನನಗೆ ಬಿಟ್ಬಿಟ್ಟಿರ್ತಿ ಕೆಲಸ, ಈ ಅಫಿಷಿಯಲ್ ಸಿಲೆಬಸ್ ಅನ್ನು ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಅನಲೈಸ್ ಮಾಡಿ ಆಲ್ಮೋಸ್ಟ್ ಯಾವ್ಯಾವ ಇಂಪಾರ್ಟೆಂಟ್ ಥೀಮ್ಸ್ ಕೇಳ್ಯಾರಲ್ಲ ಅವ್ನ ನಾನು ಸೆಗ್ರಿಗೇಟ್ ಮಾಡಿ ಇಟ್ಟಿನ ಆಲ್ರೆಡಿ. ಇಂಪಾರ್ಟೆಂಟ್ ಥೀಮ್ಸ್ ಅನ್ನ ಪ್ರಯಾರಿಟಿ ವೈಸ್, ಅಂದ್ರೆ ಯಾವ ಫಸ್ಟ್ ಓದ್ಬೇಕು, ಆಮೇಲೆ ಯಾವ್ದು ಓದ್ಬೋದು, ಲಾಸ್ಟಿಗೆ ಯಾವ್ದು ಒಂದೇ ಸತ ಓದಿ ಹೋದ್ರು ನಡಿತೈತಿ, ಅಂಥವೆಲ್ಲ ಪ್ರಯಾರಿಟಿ ವೈಸ್ ನಾನು ಸಿಲೆಬಸ್ ಅನ್ನ ಆಲ್ಮೋಸ್ಟ್ ಡಿಕೋಡ್ ಮಾಡಿ ಇಟ್ಟಿನಿ. ಈಗ ಇನ್ನೊಂದು ಏನ್ ಮಾಡೋಣ ಅಂದ್ರೆ, ಈ ವಿಡಿಯೋದಾಗ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಈಗ ಪಾಲಿಟಿನ ನಾವು ತಗೊಳ್ಳೋದಾದ್ರೆ ನಾವು ಹೆಂಗ್ ಕವರ್ ಮಾಡ್ಬೋದು?
ಈಗ ಏನು ಮಾಡೋದು, ನಾ ಹೇಳಿದೆ ನಿಮ್ಗೆ ಇಂಪಾರ್ಟೆಂಟ್ ಥೀಮ್ಸ್ ನಾ ವಿಡಿಯೋ ಹಾಕ್ತೀನಿ ಅಥವಾ ಇಂಪಾರ್ಟೆಂಟ್ ಥೀಮ್ಸ್ ನಾ ಐಡೆಂಟಿಫೈ ಮಾಡಿರ್ತೀನಿ, ನಿಮ್ಗೆ ಕಳಿಸ್ತೀನಿ ಅಂತ ಹೇಳಿನಿ. ಈ ನೆಕ್ಸ್ಟ್ ಏನು ಮಾಡೋದು, ಜನರಲ್ ರೀಡಿಂಗ್. ಜನರಲ್ ರೀಡಿಂಗ್ ಅಂದ್ರೆ ಫಸ್ಟ್ ರೀಡಿಂಗ್ ಅನ್ಕೋರಿ. ಫಸ್ಟ್ ರೀಡಿಂಗ್ ಒಬ್ಬೊಬ್ರು ರೀಡಿಂಗ್ ಮಾಡೋರು ರೀಡಿಂಗ್ ಮಾಡ್ರಿ, ಇಲ್ಲ ಕ್ಲಾಸಸ್ ಬೇಕಾದ್ರೆ ಕಮೆಂಟ್ ಹಾಕ್ರಿ. ನಮಗೂ ರಿವಿಷನ್ ಕ್ಲಾಸಸ್ ಬೇಕಂದ್ರೆ ಕಮೆಂಟ್ ಹಾಕ್ರಿ. ಅದ್ರ ನಿಮ್ಮ ಡಿಮಾಂಡ್ ರಿಲೇಟೆಡ್ ಡಿಮಾಂಡ್ ಏನಾರ ಇತ್ತಂದ್ರೆ ಅದನ್ನು ರೆಕಾರ್ಡ್ ಮಾಡಿ ಬಿಡೋಣಂತ. ಈಗ ಜನರಲ್ ರೀಡಿಂಗ್ ಅಥವಾ ಕ್ಲಾಸಸ್ ಕೇಳೋದ್ರಿಂದ ನಮಗೆ ಏನು ಬಿಲ್ಡ್ ಆಗುತ್ತೆ, ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗುತ್ತೆ. ಈ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಆಮೇಲೆ ಏನು ಮಾಡೋದು, ವಾಪಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಹೋಗೋದು. ಅಂದ್ರೆ ಈಗ ನಾವು ಒಂದು ಟಾಪಿಕ್ ಕವರ್ ಮಾಡಿದೇವೆ ಅನ್ಕೋರಿ, ಅದ್ರ ರಿಲೇಟೆಡ್ KPS ಏನು ಕೇಳ್ಯಾರ, UPS ಏನು ಕೇಳ್ಯಾರ, KA ಏನು ಕೇಳ್ಯಾರ, ಇವ್ನ ಐಡೆಂಟಿಫೈ ಮಾಡಿ ಅವ್ನ ಬಿಡಿಸಿ ಆಲ್ಮೋಸ್ಟ್ ಈಗ ಒಂದು ಟಾಪಿಕ್ ಕವರ್ ಮಾಡಿ, ಈಗ ಫಂಡಮೆಂಟಲ್ ರೈಟ್ಸ್ ನಾವು ಕವರ್ ಮಾಡಿದ್ವಿ ಅಂದ್ರೆ ಎಲ್ಲಾನು ಕವರ್ ಮಾಡಿರ್ತೀವಿ. ಆದ್ರೆ ಇವ್ರು UPSC ಒಳಗೆ ಪರ್ಟಿಕ್ಯುಲರ್ಲಿ ಅಥವಾ KPSC ಒಳಗೆ ಪರ್ಟಿಕ್ಯುಲರ್ಲಿ ಯಾವ ಟಾಪಿಕ್ಸ್ ಮೇಲೆ ಜಾಸ್ತಿ ಪ್ರಾಮುಖ್ಯತೆ ಕೊಡತ್ತಾರ ಅನ್ನೋದನ್ನ ನಾವು ಇಲ್ಲಿ 4ನೇ ಸ್ಟೆಪ್ನಾಗ ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಆಮೇಲೆ ಏನ್ ಮಾಡೋದು, ಈಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ತಾಗ ಅವ್ರು ಕೇಳ್ಯಾರ, ಒಮ್ಮೊಮ್ಮೆ ಇಂಪಾರ್ಟೆಂಟ್ ಥೀಮ್ಸ್ ರಿಪೀಟ್ ಆಕವು. ಆದ್ರೆ ಸ್ವಲ್ಪ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಥೀಮ್ ಇರ್ತೈತಲ್ಲ, ಅಥವಾ ಇನ್ನೊಂದು ಇಂಪಾರ್ಟೆಂಟ್ ಅದೇ ಒಂದೇ ಥೀಮ್ದಾಗನ ಬೇರೆ ಟಾಪಿಕ್ಸ್ ಕೇಳೋದಿರ್ತೈತಲ್ಲ ಅವರಿಗೆ, ನೆಕ್ಸ್ಟ್ ಕೇಳ್ಬೋದು ಅವರು. ಅಂದ್ರೆ ಹೊಳ್ಳೆ ಮೇಲೆ ಅದ ಕ್ವಶನ್ಸ್ ಕೇಳಂಗಿಲ್ಲ ಅವರು, ಅದ್ರ ರಿಲೇಟೆಡ್ ಸ್ವಲ್ಪ ಡೀಟೇಲ್ಡ್ ಆಗಿ ಹೋಗ್ತಾರ. ಅದ್ರ ಸಂಬಂಧ ಆ ಗ್ಯಾಪ್ ಅನ್ನು ಫಿಲ್ ಮಾಡಕ್ ನಾವೇನ್ ಮಾಡೋನು, MCQs ಅನ್ನು ಪ್ರಾಕ್ಟೀಸ್ ಮಾಡೋನು. ಅಂದ್ರೆ ಎಕ್ಸಾಮ್ ಓರಿಯೆಂಟೆಡ್ ರಿವಿಷನ್ ಮುಖಾಂತರ ಏನ್ ಮಾಡೋದು, ಈ MCQs ಮುಖಾಂತರ ಏನ್ ಮಾಡೋದು, ಇನ್ನೊಂದು ಏನೇನ್ ಗ್ಯಾಪ್ ಅದಾವಲ್ಲ, ಈಗ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕವರ್ ಮಾಡಿವು, ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ದಾಗ ಒಂದು ಕಾನ್ಸೆಪ್ಟ್ ಬಿಲ್ಡ್ ಮಾಡಿವು. ಅದಾದ್ಮೇಲೆ ಎಕ್ಸಾಮ್ ಓರಿಯೆಂಟೆಡ್ ಏನ್ ರಿವಿಷನ್ ಮಾಡೋದ್ರಿಂದ MCQ ಮುಖಾಂತರ ರಿವಿಷನ್ ಮಾಡೋಣ. ಇದಕ್ಕೂ ಬೇಕಾರೆ ನಾ ವಿಡಿಯೋ ಮಾಡಿ ಹಾಕ್ತೇನೆ ನಿಮ್ಗೆ, ಹೆಂಗ್ ಪ್ರಾಕ್ಟೀಸ್ MCQs ರಿಲೇಟೆಡ್ ಹೆಂಗ್ ಮಾಡೋದು ಅಂತ. ಆದ್ರೆ ನಮಗ ಒಂದು ಇಂಪಾರ್ಟೆಂಟ್ ನೀವು ಹೇಳ್ರಿ, ಇದ್ರ ಕನ್ನಡ ಮೀಡಿಯಂದವ್ರಿಗೆ ಏನೇನು ಬೇಕು ಅವರಿಗೂ ನಾವು ಬೇಕಾದ ಪ್ರೊವೈಡ್ ಮಾಡೋನು, ರೆಕಾರ್ಡೆಡ್ ವಿಡಿಯೋಸ್ ಪ್ರೊವೈಡ್ ಮಾಡೋಣ ಕನ್ನಡ ಮೀಡಿಯಂದವ್ರಿಗೆ. ಆಯ್ತಾ? ಈಗ ನೆಕ್ಸ್ಟ್ ಏನ್ ಮಾಡೋದು ಅಂದ್ರೆ, ಈಗ 10 ದಿವಸನಾಗ ಹೆಂಗ್ ಮುಗಿಸೋದು ಅಂತ ಹೇಳ್ತೀನಿ ಅಂತ ಹೇಳಿದೆ ನಿಮಗೆ. ಈಗ ಇಲ್ಲಿ ಬರ್ರಿ, ಏನ್ ಮಾಡೋಣ್ರಿ, ಈಗ ನಾ ಏನು ಹೇಳಿದ್ನಲ್ಲ ನಿಮ್ಗೆ ಇಂಪಾರ್ಟೆಂಟ್ ಥೀಮ್ಸ್ ಐಡೆಂಟಿಫೈ ಮಾಡೀನಿ ಅಂತ ಹೇಳಿ, ಅವ್ನ ನಾನು ನಿಮ್ಗೆ ಕೊಡ್ತೀನಿ ಇಲ್ಲಿ. ಇಂಪಾರ್ಟೆಂಟ್ ಥೀಮ್ಸ್ ಯಾವ್ಯಾವು ನೋಡ್ರಿ, ಅವು ರಫ್ಲಿ 8 ಥೀಮ್ಸ್ ಅದಾವು. ಅಂದ್ರೆ ಸೆಗ್ರಿಗೇಟ್ ಮಾಡೋದಾದ್ರೆ ಫಿಲಾಸಫಿಕಲ್ ಫ್ರೇಮ್ವರ್ಕ್ ಆರ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ತಾತ್ವಿಕ ಚೌಕಟ್ಟು. ಅಂದ್ರೆ ಇದ್ರಾಗ ಏನ್ ಬರ್ತಾವು, ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳು, DPSP ರಾಜ್ಯ ನಿರ್ದೇಶಕ ತತ್ವಗಳು, ಪ್ರಿಯಾಂಬಲ್ ಅಂದ್ರೆ ಪ್ರಸ್ತಾವನೆ. ಇವು ಭಾಳ ಇಂಪಾರ್ಟೆಂಟ್ ಬಿಡ್ರಿ, ಇವ್ರ ಮೇಲೆ ಭಾಳ ಸತರ ಕ್ವಶನ್ಸ್ ಕೇಳ್ಯಾರ. ಈ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ, ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್. ಇವನ್ನೆರಡು ಎದಕ್ಕೆ ಕ್ಲಬ್ ಮಾಡಿನ ಅಂದ್ರೆ, ಈ ನಾವು PM ಬಗ್ಗೆ ಓದಿದೇವು ಅಂದ್ರೆ ಅಲ್ಲೇ CM ಬಗ್ಗೆ ಓದ್ಬಿಡುದು, ಈ ಪ್ರೆಸಿಡೆಂಟ್ ಬಗ್ಗೆ ಓದಿದೇವು ಅಂದ್ರೆ ಗವರ್ನರ್ ಬಗ್ಗೆ ಓದ್ಬಿಡುದು. ಆಲ್ಮೋಸ್ಟ್ ಈಗ ಅಟಾರ್ನಿ ಜನರಲ್ ಬಗ್ಗೆ ಓದಿದೇವು ಅಂದ್ರೆ ಅಲ್ಲೇ ಅಡ್ವೊಕೇಟ್ ಜನರಲ್ ಬಗ್ಗೆ ಓದುದು. ಈ ತರ ಹಂಗೂ ಮಾಡೋನು. ಇದ್ರಾಗ ಏನ್ ಇಂಪಾರ್ಟೆಂಟ್ ಕೇಳ್ಯಾರ, ಆಫೀಸ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ಇಂಪಾರ್ಟೆಂಟ್ ಆಫೀಸಸ್ ಯಾವ್ಯಾವು, ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್. ಈಗ ಲೆಜಿಸ್ಲೇಟಿವ್ ಪವರ್ಸ್ ಅಂದ್ರೆ ಶಾಸಕಾಂಗದ ಅಧಿಕಾರಿಗಳು. ಇದ್ರಾಗ ಲೋಕಸಭಾ, ರಾಜ್ಯಸಭಾ. ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಂದ್ರೆ ಸಂಸದೀಯ ವಿಶೇಷ ಅಧಿಕಾರಗಳು. ಆಮೇಲೆ ಪಾರ್ಲಿಮೆಂಟರಿ ಕಮಿಟೀಸ್ ಅಂದ್ರೆ ಸಂಸದೀಯ ಸಮಿತಿಗಳು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಈಗ ನಾವೇನು ಓದಿದೆವು, ಈಗ ಇಲ್ಲೇನು ಕವರ್ ಮಾಡಿದೆವು, ಲೆಜಿಸ್ಲೇಚರ್ ಅಂದ್ರೆ ಶಾಸಕಾಂಗ. ಆಮೇಲೆ ಏನ್ ಮಾಡೋದು, ಕಾರ್ಯಾಂಗ. ಅದ್ರಾಗ ಯೂನಿಯನ್ ಅಂಡ್ ಸ್ಟೇಟ್ ಎಕ್ಸಿಕ್ಯೂಟಿವ್. ಸ್ಟೇಟ್ ಎಕ್ಸಿಕ್ಯೂಟಿವ್ ದಾಗ ಈ ಲೆಜಿಸ್ಲೇಚರ್ ಈ ಲಾ ಮೇಕಿಂಗ್ ಪ್ರೊಸೆಸ್ ಅಂತ ಓದಿರ್ತೇವೆ ನಾವು. ಶಾಸಕಾಂಗ ಏನ್ ಮಾಡ್ತೈತಿ, ಶಾಸನಗಳನ್ನು ರಚಿಸ್ತೈತಿ. ಈ ಎಕ್ಸಿಕ್ಯೂಟಿವ್ ದಾಗ ಏನ್ ಮಾಡ್ತಾರೆ, ಇವರು ಇಂಪ್ಲಿಮೆಂಟ್ ಮಾಡ್ತಾರೆ. ಇದ್ರಾಗ ಯಾವ್ಯಾವ ಇಂಪಾರ್ಟೆಂಟ್, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಗವರ್ನರ್, ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಅಂದ್ರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಪಾಲರು ಮತ್ತು ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟ. ಈಗ ಇನ್ನೊಂದು ಆರ್ಗನ್ ಯಾವುದು, ಒಂದು ಗವರ್ಮೆಂಟ್ ಅದು ಇನ್ನೊಂದು ಆರ್ಗನ್, ಒಂದು ಶಾಸಕಾಂಗ, ಒಂದು ಕಾರ್ಯಾಂಗ, ನ್ಯಾಯಾಂಗ ಅಂದ್ರೆ ಜುಡಿಷಿಯರಿ. ಜುಡಿಷಿಯರಿ ಒಳಗೆ ಏನೇನು ಇಂಪಾರ್ಟೆಂಟ್, ಸುಪ್ರೀಂ ಕೋರ್ಟ್, ಪವರ್ಸ್, ಫಂಕ್ಷನ್ಸ್, ಅದರ ಅಧಿಕಾರಗಳು, ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ ರಿಲೇಟೆಡ್ ಟು ಫಂಡಮೆಂಟಲ್ ರೈಟ್ಸ್, DPSP, ಸೆಂಟ್ರಲ್ ಸ್ಟೇಟ್ ರಿಲೇಷನ್, ಬೇಸಿಕ್ ಸ್ಟ್ರಕ್ಚರ್. ಇದನ್ನ ರೀಸೆಂಟ್ಲಿ ಕೇಳಕ್ UPSC ಒಳಗೆ ಚಾಲೂ ಮಾಡಿದ್ರು. ಇದನ್ನ ಯಾವ್ದಂದ್ರೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂತ ಹೇಳಿ, ಅಂದ್ರೆ ಅಪರಾಧ ನ್ಯಾಯ ವ್ಯವಸ್ಥೆ ಅಂತ ಕರಿತೀವಿ ನಾವು ಕನ್ನಡದಾಗ. ಈಗ ರೀಸೆಂಟ್ಲಿ UPSC ಇಂಪಾರ್ಟೆಂಟ್ ಅಂದ್ರೆ ಇದನ್ನೇನ್ ಮಾಡ್ಯಾರ, ರೀಸೆಂಟ್ಲಿ ಕೇಳಕ್ ಚಾಲೂ ಮಾಡ್ಯಾರ. ಇದು ಹೇಳಕ್ ಬರಲ್ಲ, ಇವರು ನಾ ಹೇಳಿದ್ನಲ್ಲ ಮೊದ್ಲ ನಿಮ್ಮ KE ಮತ್ತು KPS ಇದ್ದವರು UPSC ಕಾಪಿ ಮಾಡತ್ತಾರ ಅಂತ ಹೇಳಕ್ ಬರಲ್ಲ. ಇವರು ಸ್ಟಾರ್ಟ್ ಮಾಡಿದ್ರು ಇದನ್ನ ಕೇಳಕ್. ಜುಡಿಷಿಯರಿ ಒಳಗೆ ಲೀಸ್ಟ್ ಇಂಪಾರ್ಟೆಂಟ್ ಯಾವಂದ್ರೆ ಗ್ರಾಮ ನ್ಯಾಯಾಲಯ, ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಅಂದ್ರೆ ಪರ್ಯಾಯ ವಿವಾದ ಪರಿಹಾರ ವ್ಯವಸ್ಥೆ. ನೆಕ್ಸ್ಟ್ ಲೀಸ್ಟ್ ಅಲ್ಲ, ಇವು ಇಂಪಾರ್ಟೆಂಟ್, ಅದ್ರ ಮೇಜರ್ ಅವ ಈಗೇನ್ ನಾವು ನೋಡಿದೇವಲ್ಲ. ಫಸ್ಟ್ ಫಿಲಾಸಫಿಕಲ್ ಫ್ರೇಮ್ವರ್ಕ್, ಅದ್ರಾಗ ಹೇಳಿ ಮೂಲಭೂತ ಹಕ್ಕು, ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಪ್ರಿಯಾಂಬಲ್, ಫಂಡಮೆಂಟಲ್ ರೈಟ್ಸ್, DPSP, ಪ್ರಿಯಾಂಬಲ್. ಆಮೇಲೆ 3 ಆರ್ಗನ್ಸ್ ಯಾವ್ಯಾವು, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. ಇದ್ರಾಗ ಇಂಪಾರ್ಟೆಂಟ್ ಥೀಮ್ಸ್ ಹೇಳಿನಿ ನಾನು ನಿಮಗೆ.
ಇವನ್ ಕವರ್ ಮಾಡಿದ್ರೆ ಆಲ್ಮೋಸ್ಟ್ 60% ಆಫ್ ದ ಸಿಲೆಬಸ್ ಮುಗ್ದಂಗ ನಿಮ್ದು 60 70% ಮುಗ್ದಂಗ. ನೆಕ್ಸ್ಟ್ ಇನ್ನ ಏನೇನು ಉಳಿತಾವು ಇಂಪಾರ್ಟೆಂಟ್, ಅದ್ರಾಗ ಏನು ಉಳಿತಾವು ಕಾನ್ಸ್ಟಿಟ್ಯೂಷನಲ್ ಅಂಡ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದ್ರೆ ಸಾಂವಿಧಾನಿಕ ಮತ್ತು ಅಸಾಂವಿಧಾನಿಕ ಸಂಸ್ಥೆಗಳು. ಆಮೇಲೆ ಎಕ್ಸಿಕ್ಯೂಟಿವ್ ಬಾಡೀಸ್ ಒಂದ್ ಸ್ವಲ್ಪ ಉಳಿತಾವು. ಇದ್ರಾಗ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ ಎಲೆಕ್ಷನ್ ಕಮಿಷನ್ ಇಂಪಾರ್ಟೆಂಟ್ ಐತಿ. ಆಮೇಲೆ ನ್ಯಾಷನಲ್ ಕಮಿಷನ್ ಆನ್ ಶೆಡ್ಯೂಲ್ ಕಾಸ್ಟ್, ನ್ಯಾಷನಲ್ ಕಮಿಷನ್ ಆನ್ ಶೆಡ್ಯೂಲ್ ಟ್ರೈಬ್ಸ್, ಆಮೇಲೆ ಯೂನಿಯನ್ ಟೆರಿಟರೀಸ್ ಶೆಡ್ಯೂಲ್ 5 ಶೆಡ್ಯೂಲ್ 6 ಇದ್ರ ಮೇಲೆ ಕ್ವಶನ್ ಇರ್ತೈತಿ. ಸಿಟಿಜನ್ಶಿಪ್ ಅಂದ್ರೆ ಪೌರತ್ವ ಮೇಲೆ ಇರ್ಬೋದು ಕ್ವಶನ್. ಇದು ಯಾಕೆ ಇಂಪಾರ್ಟೆಂಟ್, ಇದನ್ನು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಆಲ್ಮೋಸ್ಟ್ ಇದು ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಏನೈತಲ್ಲ, ಅಂದ್ರೆ ನಾವು ಪಂಚಾಯತ್ ರಾಜ್ ಅಂತ ಕರಿತೀವಲ್ಲ, ಇವು ಆಲ್ಮೋಸ್ಟ್ ಕೆ ಸಿಲೆಬಸ್ ಎಲ್ಲ ಕಡೆ ಇರ್ತೈತಿ. ಅಂದ್ರೆ ರೂರಲ್ ಡೆವಲಪ್ಮೆಂಟ್ ಅಂತ ಇರ್ತೈತಿ. ಇದನ್ನು ನಾವು ಭಾಳ ಫೋಕಸ್ ಮಾಡ್ಬೇಕು. ಅವು ಹೇಳಿದ್ನಲ್ಲ, ಅವು 4 ಪ್ಲಸ್ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಒಂದು, ಅಂದ್ರೆ 3 ನಮ್ಮ ಆರ್ಗನ್ಸ್ ಪ್ಲಸ್ ಫಿಲಾಸಫಿಕಲ್ ಬೇಸಿಸ್ ಆಫ್ ಫಂಡಮೆಂಟಲ್ ರೈಟ್ಸ್ ಬೇಸಿಕ್ಸ್, ಆಮೇಲೆ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಇವು ಒಂದು. ಆಮೇಲೆ ಲಾಸ್ಟಿಗೆ ಹೆಂಗಂದ್ರೆ ಇದು ಅಷ್ಟು ಸಿಲೆಬಸ್ ಕವರ್ ಮಾಡಿದೀವಿ ನಾವು. ಈಗ ಆಲ್ಮೋಸ್ಟ್ ಕವರ್ ಆದಂಗೆ ಒಟ್ಟು ಸಿಲೆಬಸ್. ಈಗ ಏನ್ ಮಾಡೋದು ಅಂದ್ರೆ ಲಾಸ್ಟಿಗೆ ಎಕ್ಸಾಮ್ ಸನಿಪ್ ಹೋಗೋ ಮುಂದಾಗ ಪ್ಯೂರ್ ಫ್ಯಾಕ್ಟ್ಸ್ ಏನ್ ಇರ್ತಾವಲ್ಲ, ಈಗ ಶೆಡ್ಯೂಲ್ ನಂಬರ್ ಏನು, ಪಾರ್ಟ್ಸ್ ಏನೇನ್ ಹೇಳ್ತಾವು, ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ ಯಾವು, ಅಥವಾ ನಾವು ನಿಮ್ಗೆ ಏನ್ ಕೊಡ್ತೀನಿ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಬೋತ್ 100 ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಒಳ್ಳೆ ಮೇಲೆ ರಿಪೀಟ್ ಆಗಿದ್ದು 100 ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಕೊಡ್ತೀನಿ. ಆಮೇಲೆ 100 ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್, ಏನ್ ಅಮೆಂಡ್ಮೆಂಟ್ಸ್ ಆಗ್ಯಾವಲ್ಲ 106 ಅಮೆಂಡ್ಮೆಂಟ್ಸ್ ಆಗ್ಯಾವಲ್ಲ, ಅದ್ರದೊಳಗೆ ಇಂಪಾರ್ಟೆಂಟ್ ಯಾವ ಅಷ್ಟು ಏನು ನೆನಪಿಟ್ಕೊಂಡು ನೀಡಿಲ್ಲ, ಒಳ್ಳೆ ಮೇಲೆ ಯಾವ ರಿಪೀಟ್ ಆಗಿರ್ತಾವಲ್ಲ ಅವ್ನು ನೆನಪಿಟ್ಕೋಬೇಕು. ಮತ್ತೆ 100 ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇಷ್ಟು ನೀವು 10 ದಿವಸನಾಗ ಮಾಡಬಹುದು. ಇದನ್ನ ನಿಮಗೆ ಏನಾರ ಅಕಸ್ಮಾತ್ ಈಗ ಇದನ್ನ ನಾ ಹೇಳಿದೆ 10 ದಿವಸನಾಗ 8 ಇಂಪಾರ್ಟೆಂಟ್ ಥೀಮ್ಸ್ ಮುಗಿಸ್ರಿ ಅಂತೇಳಿ, ನಿಮಗೆ ಏನಾರ ಇದನ್ನ ಹೆಂಗ್ ಕವರ್ ಮಾಡುದು, ಡೈಲಿ ಏನೇನು ಓದ್ಬೇಕು, ಡೈಲಿ ಕಂಟೆಂಟ್ ಏನು ಓದ್ಬೇಕು, ಅಥವಾ ನಮ್ಗೆ ಕ್ಲಾಸಸ್ ಬೇಕು ಅಂದ್ರ, ಅಥವಾ ನಿಮ್ಗೆ ರಿವಿಷನ್ ವಿಡಿಯೋಸ್ ತರ ಏನಾರ ಬೇಕಂದ್ರ, ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕಂಪೈಲೇಷನ್ ಬೇಕಂದ್ರ, ಅಥವಾ ಪ್ರಾಕ್ಟೀಸ್ MCQs ಬೇಕಂದ್ರ ಕಮೆಂಟ್ ಮಾಡ್ರಿ. ನಿಮ್ ಕಮೆಂಟ್ ಮೇಲೆನ ಡಿಪೆಂಡ್ ಐತೆಲ್ಲ. ನೀವೇನ್ರ ಡಿಮಾಂಡ್ ಮಾಡಿದ್ರಂದ್ರ ಅದ್ರ ಪ್ರಕಾರ ನಾವು ಸಪ್ಲೈ ಕೊಡ್ತೇವೆ. ಈಗ ಅರ್ಥ ಆತ್ ಅನ್ಕೊಂಡಿನ 10 ದಿವಸನಾಗ ಹೆಂಗ್ ಕಂಪ್ಲೀಟ್ ಮಾಡೋದು ಅಂತೇಳಿ. ಇವನು ಬೇಕಾರ ಇವೇನ್ ಅದಾವಲ್ಲ, ಇವ್ ನಾನು ಇಲ್ಲಿ ನೀವು ಸ್ಕ್ರೀನ್ ಶಾಟ್ ಹೊಡ್ಕೊಳಕ್ ಆಗಿರಕಿಲ್ಲ. ನಾ ಏನ್ ಮಾಡ್ತೀನಿ, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆರಿ, ಕಮೆಂಟ್ ಸೆಕ್ಷನ್ದಾಗ ಹಾಕಿನಿ ನೋಡ್ರಿ, ಕಮೆಂಟ್ ಸೆಕ್ಷನ್ದಾಗ ಲಿಂಕ್ ಹಾಕಿನಿ, ಅದಕ್ಕೆ ಜಾಯ್ನ್ ಆರಿ. ಅದ್ರಾಗ ಇವೆಲ್ಲ PDF ಮಾಡಿ ಅದ್ರಾಗ ಹಾಕಿರ್ತೀನಿ. ಅವ್ ನೀವು ಡೌನ್ಲೋಡ್ ಮಾಡ್ಕೊಂಡು ಬೇಕಾರ ನಿಮ್ಮ ಇಂಪಾರ್ಟೆಂಟ್ ಥೀಮ್ಸ್ ಬರ್ಕೋರಿ. ಮುಗಿತಾ? ಈ ವಿಡಿಯೋದಿಂದ ಏನೋ ಹೆಲ್ಪ್ ಆತಂತ ಅನ್ಕೊಂಡಿನಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ್ರಿ. ಥ್ಯಾಂಕ್ ಯು, ಧನ್ಯವಾದಗಳು.